ನ್ಯೂಸ್5ಗೆ ಸ್ವಾಗತ. ನಾನ್ ಶಮೀರಾ ಬಿಳುವಾಯಿ. ಪಕ್ಷ ಬಿಡಲ್ವಂತೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತಂತೆ. ಕೊಡಲ್ಲ ಬಿಡಲ್ಲ ಅಂತಾನೆ ಬೇಡಿಕೆ ಇಟ್ಟಿದ್ದಾರೆ ಶಾಸಕರು. ಸಚಿವ ಸ್ಥಾನ ಸಿಗುತ್ತೆ ಅಂತ ಭದ್ರಾವತಿ ಎಂಎಲ್ಎ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪಕ್ಷ ಬಿಡಲ್ವಂತೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ಭದ್ರಾವತಿ ಎಂಎಲ್ಎ ಸಂಗಮೇಶ್ ಅವರು. ನಾನು ಕಾಂಗ್ರೆಸ್ ಬಿಡೋದಿಲ್ಲ, ಬಿಜೆಪಿಗೆ ಹೋಗೋದಿಲ್ಲ ಎನ್ನುವಂತಹ ಹೇಳಿಕೆಯನ್ನ ಭದ್ರಾವತಿ ಶಾಸಕ ಸಂಗಮೇಶ್ ಕೊಟ್ಟಿದ್ದಾರೆ. ಕೊಡಲ್ಲ ಬಿಡಲ್ಲ ಅಂತ ಹೇಳ್ತಾನೆ ಬೇಡಿಕೆಯನ್ನ ಶಾಸಕರು ಇಟ್ಟಿದ್ದಾರೆ. ಸಚಿವ ಸ್ಥಾನ ನನಗೆ ಸಿಕ್ಕೇ ಸಿಗುತ್ತೆ ಅಂತ ಭದ್ರಾವತಿ ಎಂಎಲ್ಎ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಬಿಡೋದಿಲ್ಲ, ಬಿಜೆಪಿಗೆ ಹೋಗೋದೇ ಇಲ್ಲ, ನನಗೆ ಸಚಿವ ಸ್ಥಾನ ನೀಡುವಂತಹ ವಿಶ್ವಾಸವಿದೆ. ಕಾಂಗ್ರೆಸ್ ಅನ್ನ ನಾನು ಬಿಡೋದಿಲ್ಲ, ಬಿಜೆಪಿಗೆ ಹೋಗೋ ಪ್ರಶ್ನೆಯೇ ಬರೋದಿಲ್ಲ. ನನಗೆ ಸಚಿವ ಸ್ಥಾನ ಸಿಗುವಂತಹ ಎಲ್ಲ ನಿರೀಕ್ಷೆಗಳಿದೆ, ನನ್ನಲ್ಲಿ ಆ ವಿಶ್ವಾಸವಿದೆ ಅಂತ ಹೇಳಿ ಭದ್ರಾವತಿ ಶಾಸಕ ಸಂಗಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೊಬ್ಬನೇ ಕೈ ಶಾಸಕ, ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ನಾನೊಬ್ಬನೇ ಕೈ ಶಾಸಕ ಆಗಿರೋದ್ರಿಂದಾಗಿ ಹಾಲಲ್ಲಾದ್ರೂ ಹಾಕ್ಲಿ, ಬೇಕಾದ್ರೆ ನೀರಲ್ಲಾದ್ರೂ ಹಾಕ್ಲಿ, ಕಾಂಗ್ರೆಸ್ ಪಕ್ಷದಲ್ಲೇ ನಾನಿರ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಸಂಗಮೇಶ್ ಕೊಟ್ಟಿದ್ದಾರೆ. ಹಾಲಲ್ಲಾದ್ರೂ ಹಾಕ್ಲಿ, ನೀರಲ್ಲಾದ್ರೂ ಹಾಕ್ಲಿ, ನಾನು ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ಅಷ್ಟೆಲ್ಲ ಕಾನ್ಫಿಡೆಂಟ್ ಆಗೂ ಕೂಡ ಇದ್ದಾರೆ ಸಂಗಮೇಶ್ ಅವರು. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೊಬ್ಬನೇ ಕೈ ಶಾಸಕ ಆಗಿರೋದ್ರಿಂದಾಗಿ ನನಗೆ ಸಚಿವ ಸ್ಥಾನ ನೀಡುವ ಎಲ್ಲಾ ವಿಶ್ವಾಸ ಇದೆ. ನಾನು ಕಾಂಗ್ರೆಸ್ ಬಿಡೋದಿಲ್ಲ, ಬಿಜೆಪಿಗೆ ಹೋಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಭದ್ರಾವತಿ ಶಾಸಕ ಸಂಗಮೇಶ್ ನೀಡಿದ್ದಾರೆ. ಮಾಧ್ಯಮಗಳಲ್ಲಿ ಸಂಗಮೇಶ್ವರವರು ಬಿಜೆಪಿ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಮಾತನಾಡಿದ್ದಾರೆ, ಬಾಂಬೆಗೆ ಹೋಗ್ತಾ ಇದ್ದಾರೆ ಅನ್ನತಕ್ಕಂಥ ವದಂತಿಗಳು ನಾವು ನೋಡಿದ್ವಿ. ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಸಂಗತಿ. ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ದ್ರೋಹ ಮಾಡಲ್ಲ, ಕಾಂಗ್ರೆಸ್ ಪಕ್ಷ ಬಿಟ್ಟು ನಾನು ಹೋಗೋದಿಲ್ಲ. ಈ ಮಾತನ್ನು ತಮ್ಮ ಮಾಧ್ಯಮ ಟಿವಿ ಮುಖಾಂತರ ತಿಳಿಸಲಿಕ್ಕೆ ಜನರಿಗೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ನನಗೆ ಕಾಂಗ್ರೆಸ್ ಪಕ್ಷ ಏನೂ ಕೊರತೆ ಮಾಡಿಲ್ಲ, ಎಲ್ಲವನ್ನ ಕೊಟ್ಟಿದೆ ಅಂತ ಒಂದು ಪಕ್ಷದಲ್ಲ ನಿಂತ್ಕೊಂಡು ಬೇರೆ ಪಕ್ಷಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ, ಹೋಗೋದಿಲ್ಲ. ಇದೆಲ್ಲ ಸುಳ್ಳು ವದಂತಿಗಳಂತೇಳಿ ತಿಳಿಸ್ಲಿಕ್ಕೆ ಮಾಧ್ಯಮಗಳಲ್ಲಿ ಸಂಗಮೇಶ್ವರವರು ಬಿಜೆಪಿ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಮಾತನಾಡಿದ್ದಾರೆ, ಬಾಂಬೆಗೆ ಹೋಗ್ತಾ ಇದ್ದಾರೆ ಅನ್ನತಕ್ಕಂಥ ವದಂತಿಗಳು ನಾವು ನೋಡಿದ್ವಿ. ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಸಂಗತಿ. ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ದ್ರೋಹ ಮಾಡಲ್ಲ, ಕಾಂಗ್ರೆಸ್ ಪಕ್ಷ ಬಿಟ್ಟು ನಾನು ಹೋಗೋದಿಲ್ಲ. ಈ ಮಾತನ್ನು ತಮ್ಮ ಮಾಧ್ಯಮ ಟಿವಿ ಮುಖಾಂತರ ತಿಳಿಸಲಿಕ್ಕೆ ಜನರಿಗೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ನನಗೆ ಕಾಂಗ್ರೆಸ್ ಪಕ್ಷ ಏನೂ ಕೊರತೆ ಮಾಡಿಲ್ಲ, ಎಲ್ಲವನ್ನ ಕೊಟ್ಟಿದೆ ಅಂತ ಒಂದು ಪಕ್ಷದಲ್ಲ ನಿಂತ್ಕೊಂಡು ಬೇರೆ ಪಕ್ಷಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ, ಹೋಗೋದಿಲ್ಲ. ಇದೆಲ್ಲ ಸುಳ್ಳು ವದಂತಿಗಳಂತೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಹೇಳಿಕೆ. ನಾನು ಕಾಂಗ್ರೆಸ್ ಬಿಡೋದಿಲ್ಲ, ಬಿಜೆಪಿಗೆ ಹೋಗುವ ಪ್ರಶ್ನೆಯೇ ಬರೋದಿಲ್ಲ, ನನಗೆ ಎಲ್ಲಾನು ಕೂಡ ಕಾಂಗ್ರೆಸ್ ಕೊಟ್ಟಿದೆ, ಅಷ್ಟೇ ಅಲ್ಲ ನನಗೆ ಸಚಿವ ಸ್ಥಾನ ನೀಡುವಂತಹ ಭರವಸೆ ಕೂಡ ನನ್ನಲ್ಲಿದೆ. ಭದ್ರಾವತಿ ಶಾಸಕ ಸಂಗಮೇಶ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೊಬ್ಬನೇ ಕಾಂಗ್ರೆಸ್ ಶಾಸಕ ಆಗಿರೋದ್ರಿಂದಾಗಿ ಹಾಲಲ್ಲಾದ್ರೂ ಹಾಕ್ಲಿ, ನೀರಲ್ಲಾದ್ರೂ ಹಾಕ್ಲಿ ಅಂತ ಹೇಳಿ ಸಂಗಮೇಶ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ನಾನು ಇರ್ತೀನಿ, ಬಿಜೆಪಿಗೆ ಹೋಗುವಂತಹ ಪ್ರಮೇಯನೇ ಬರೋದಿಲ್ಲ, ಕೊಡಲ್ಲ ಬಿಡಲ್ಲ ಅಂತಾನೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಶಾಸಕ ಸಂಗಮೇಶ್ ಅವರು. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಭದ್ರಾವತಿ ಶಾಸಕರಾಗಿರುವ ಸಂಗಮೇಶ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಗಮೇಶ್ ಅವರು, ಈಗ ಅತೃಪ್ತ ಕೆಲವೊಬ್ಬ ನಾಯಕರ ಜೊತೆಗೆ, ಶಾಸಕರ ಜೊತೆಗೆ ಸಂಗಮೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಂಗಮೇಶ್ ಅವರು ಬಾಂಬೆಗೆ ಹೋಗ್ತಾರಂತೆ, ನಿಜಾನಾ? ಇವೆಲ್ಲ ಸತ್ಯಕ್ಕೆ ದೂರವಾದಂಥ ಸಂಗತಿ. ನಾನು ಬಾಂಬೆನೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಭದ್ರಾವತಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಇವೆಲ್ಲ ಕೇವಲ ವದಂತಿ ಅಷ್ಟೇ ಹೊರತು ನಾನು ಯಾವ ಮಾಧ್ಯಮದಲ್ಲಿ ಹೇಳಿಲ್ಲ, ಯಾವ ಟಿವಿನಲ್ಲಿ ಹೇಳಿಲ್ಲ ಬಾಂಬೆಗೆ ಹೋಗ್ತೀನಿ, ಬಿಜೆಪಿ ಹೋಗ್ತೀನಿ ಅಂತ ಹೇಳಿ. ಇದು ಕೇವಲ ವದಂತಿಗಳಷ್ಟೇ. ನೀವು ಸಚಿವಾಕಾಂಕ್ಷಿನ ಸರ್? ಹಾಗಾದ್ರೆ ಖಂಡಿತವಾಗ ಸಚಿವಾಕಾಂಕ್ಷಿನೇ ನಾನು ಕೂಡ.
ಹಾಗಾದ್ರೆ ನಿಮ್ಗೆ ಸಚಿವ ಸ್ಥಾನ ನೀಡ್ತಾರೆ ಅನ್ನುವಂತ ವಿಶ್ವಾಸ ಇದೆಯಾ? ಹಲೋ, ಖಂಡಿತ ಇದೆ. ನನಗೆ ಪಕ್ಷದ ಮೇಲೆ ನಂಬಿಕೆ ಇದೆ, ನನ್ನ ನೆಚ್ಚಿನ ನಾಯಕರುಗಳ ಮೇಲೆ ನಂಬಿಕೆ ಇದೆ. ಕೊಡ್ತಾರೆ ಅಂತಕ್ಕಂಥದ್ದು ಜಿಲ್ಲೆಯ ಏಕೈಕ ಶಾಸಕ. ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಭದ್ರಾವತಿ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ VSL ಮತ್ತು MPM ಕಾರ್ಖಾನೆ ಅಭಿವೃದ್ಧಿ ವಿಚಾರವಾಗಿ ಇವನ್ನೆಲ್ಲ ಮನದಲ್ಲಿಟ್ಕೊಂಡು ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಮತ್ತು ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಇರೋದ್ರಿಂದ ಪಕ್ಷಕ್ಕೆ ಗೆಲುವಬೇಕು ಅನ್ನೋದಾದರೆ ಕೊಡ್ತಾರೆ. ಸಂಗಮೇಶ್ ಅವರು, ಈಗ ಇರೋದೇ 6 ಖಾತೆಗಳು, ಅದರಲ್ಲಿ ಆಲ್ರೆಡಿ ಹೆಚ್ಚಿನ 6 ಖಾತೆಗೆ ಎಷ್ಟು ಜನ ಬೇಕೋ ಅದಕ್ಕಿಂತ ಹೆಚ್ಚಿನವರ ಲಿಸ್ಟ್ ರೆಡಿ ಆಗಿದೆ. ಆ ಲಿಸ್ಟ್ ಅಲ್ಲೂ ಕೂಡ ನಿಮ್ಮ ಹೆಸರಿಲ್ಲ. ಇದೆ ಅನ್ನತಕ್ಕಂಥ ನಂಬಿಕೆ ನನಗಿದೆ. ಇಲ್ಲ ಅಂದ್ರೂ ಏನು ಮಾಡ್ಲಿಕ್ಕಲ್ಲ. ನಾನು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ದಾಗಿರ್ತೀನಿ. ಪಕ್ಷ ಬಿಡೋ ಪ್ರಶ್ನೆನೇ ಇಲ್ಲ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಅಸಮಾಧಾನಗಳು ಇರೋದಿಲ್ವಾ? ಹಾಗಾದ್ರೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅಸಮಾಧಾನ. ನಮ್ಮಲ್ಲಿ ಏನು ಅದೇ ಸಿಕ್ಕಿದೆಯೋ ಅಷ್ಟಕ್ಕೆ ನಾವು ತೃಪ್ತಿ ಪಡ್ಕೊಂಡಿರ್ತೇನೆ. ಜನ ಭದ್ರಾವತಿ ಕ್ಷೇತ್ರ ಜನ ನನ್ನನ್ನು ಶಾಸಕನ ಮಾಡಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ಅಷ್ಟಕ್ಕೆ ತೃಪ್ತಿ ಮಾಡ್ಕೊಡ್ತೀನಿ. ಹಾಗಾದ್ರೆ ಯಾಕೆ ಸಂಗಮೇಶ್ ಅವರ ಹೆಸರು ಅತೃಪ್ತರ ಲಿಸ್ಟ್ ಅಲ್ಲಿ ಬಂತು? ಅದು ನೀವು ಅವರಿಗೆ ಕೇಳಬೇಕು. ಯಾರು ನಿಮ್ಗೆ ಹೇಳಿದಾರೋ ಅವರಿಗೆ ಕೇಳಬೇಕಾಗತ್ತೆ. ನಿಮ್ಗೆ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಹಾಗಾದ್ರೆ? ನಾನಂತೂ ಎಲ್ಲೂ ಹೇಳಿಲ್ಲ, ಖಂಡಿತವಾಗ್ಲೂ ಇಲ್ಲ. ನನಗೆ ನಮ್ಮ ನಾಯಕರ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಕೊಡ್ತಾರೆ ಅನ್ನತಕ್ಕಂಥ ನಂಬಿಕೆ ಇದೆ. ಈಗ ಯಾವ ನಾಯಕರ ಜೊತೆ ಮಾತನಾಡಿದ್ದೀರಾ? ನೀವು ಕೂಡ ಸಚಿವಾಕಾಂಕ್ಷಿ ಅಂತ ಹೇಳ್ತಾ ಇರೋದ್ರಿಂದಾಗಿ ಯಾರ ಜೊತೆ ಆದ್ರೂ ಮಾತುಕತೆಯನ್ನ ನಡೆಸಿದೀರಾ? ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನೊಬ್ಬನೇ ಕೈ ಶಾಸಕ ಆಗಿರೋದ್ರಿಂದಾಗಿ ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಮಾತುಕತೆ ನಡೆದಿದ್ಯಾ ಏನಾದ್ರು? ಮಾತಾಡಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ. ನಮ್ಮ KPCC ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವ್ರ ಹತ್ರ ಮಾತಾಡಿದ್ದೀನಿ. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಹತ್ರ ಮಾತಾಡಿದ್ದೀನಿ. ಪರಮೇಶ್ವರ್ ಅವ್ರ ಹತ್ರ ಮಾತಾಡಿದ್ದೀನಿ. ಖರ್ಗೆ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ. ಇನ್ನೂ ಅನೇಕ ಮುಖಂಡಗಳ ಜೊತೆ ಮಾತಾಡಿದ್ದೀನಿ. ಅವ್ರ ಮೇಲೆಲ್ಲ ನಂಬಿಕೆ ಇದೆ. ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥ ಆಶಾವಾದಿಯನ್ನು ಹೊಂದಿದ್ದೀನಿ. ಓಕೆ, ಥ್ಯಾಂಕ್ ಯು ಸಂಗಮೇಶ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಕ್ಕಾಗಿ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳಿಂದ ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಕಮಿಷನ್ ಆಸೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಕಣ್ಣು ತೆರೆಸಿದೆ ನ್ಯೂಸ್ 18 ಕನ್ನಡದ ವರದಿ. ನ್ಯೂಸ್ 18 ಕನ್ನಡದ ವರದಿ ಸರ್ಕಾರದ ಕಣ್ಣು ತೆರೆಸಿದೆ. ಸಹಜವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳು ಸಾಕಷ್ಟು ಸುಲಿಗೆಯನ್ನ ಮಾಡ್ತಾ ಇದ್ವು. 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಕಮಿಷನ್ ಆಸೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡದ ವರದಿ ಸರ್ಕಾರದ ಕಣ್ಣು ತೆರೆಸಿದೆ. ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ಇಂಪ್ಯಾಕ್ಟ್ ಇದು. ನ್ಯೂಸ್ 18 ವರದಿಗೆ ಆರೋಗ್ಯ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಹೊಸ ಟೆಂಡರ್ ಕರೆಯಲು ಶಿವಾನಂದ ಪಾಟೀಲ್ ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ. GVK ಟೆಂಡರ್ ಪ್ರಕ್ರಿಯೆ ಪುನರ್ ಪರಿಶೀಲನೆಗೆ ಇದೀಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಜನರಿಗೆ ತೊಂದರೆ ಆಗದಂತೆ 6 ತಿಂಗಳವರೆಗೆ ಅವಧಿ ವಿಸ್ತರಣೆಯನ್ನ ಮಾಡಲಾಗುತ್ತೆ. ಅಷ್ಟರೊಳಗೆ ಹೊಸ ಟೆಂಡರ್ ಕರೆಯಲು ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಸರ್ಕಾರಿ ಆಸ್ಪತ್ರೆ ಬಿಟ್ಟು ಖಾಸಗಿ ಆಸ್ಪತ್ರೆಗೆ 108 ಸಿಬ್ಬಂದಿ ಸೇರಿಸ್ತಾ ಇದ್ರು. ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಕಮಿಷನ್ ಅನ್ನ ಪಡಿತಾ ಇದ್ರು. ಈ ದಂಧೆಯನ್ನ ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ರಿಪೋರ್ಟ್ ಮಾಡಲಾಗಿತ್ತು. ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದ ಬಗ್ಗೆ ಸರ್ಜಿಕಲ್ ಸ್ಟ್ರೈಕ್ ನಲ್ಲಿ ವರದಿ ಬಿತ್ತರಿಸಲಾಗಿತ್ತು. ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ನ ಇಂಪ್ಯಾಕ್ಟ್ ಇದು. ಹೊಸ ಟೆಂಡರ್ ಕರೆಯಲು ಶಿವಾನಂದ ಪಾಟೀಲ್ ಈಗಾಗಲೇ ನಿರ್ಧಾರವನ್ನ ಕೈಗೊಂಡಿದ್ದಾರೆ. GVK ಟೆಂಡರ್ ಪ್ರಕ್ರಿಯೆ ಪುನರ್ ಪರಿಶೀಲನೆಗೆ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ 6 ತಿಂಗಳವರೆಗೆ ಈ ಅವಧಿಯನ್ನ ವಿಸ್ತರಣೆ ಮಾಡಲಾಗುತ್ತೆ. ಅಷ್ಟರೊಳಗೆ ಹೊಸ ಟೆಂಡರ್ ಕರೆಯಲು ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಶಿವಾನಂದ ಪಾಟೀಲ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಹೇಶ್ ವಿಶೆಟಗಾರ್ ಮಾತನಾಡಿದ್ದಾರೆ, ನೋಡೋಣ. ಬೆಂಗಳೂರಿನ ಪಂಚತಾರ ಆಸ್ಪತ್ರೆಗಳಲ್ಲಿ
ರೋಗಿಗಳ ಏನು ಶೋಷಣೆ ನಡೆಯುತ್ತೆ ಈ ಕುರಿತು ನ್ಯೂಸ್ 18 ಸರ್ಜಿಕಲ್ ಸ್ಟ್ರೈಕ್ ತಂಡ ಸಂಪೂರ್ಣ ಸ್ಟಿಂಗ್ ಆಪರೇಷನ್ ಮಾಡಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ವರದಿ ಆರೋಗ್ಯ ಸಚಿವ ಶಿವನ್ ಪಾಟೀಲ್ ಅವ್ರ ಗಮನಕ್ಕೂ ಬಂದಿದೆ. ಬನ್ನಿ ಅವರು ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ತಾರೆ ಅಂತ ಕೇಳೋಣ. ಈಗಾಗಲೇ ಈ ಶೋಷಣೆ ಆಗಬಾರ್ದು ಅಂಥೇಳಿ ಸರ್ಕಾರನೇ ಇವತ್ತು 108 ಆಂಬ್ಯುಲೆನ್ಸ್ ಯೋಜನೆಯನ್ನು ಜಾರಿಗೆ ತಂದಿರೋದು ನಿಮಗೆಲ್ಲ ಗೊತ್ತಿದೆ. ಯಾವುದೇ ಒಂದು ಯೋಜನೆ ಜಾರಿಗೆ ಬಂದ ಮೇಲೆ ಅದು ಎಷ್ಟೇ ಚೆನ್ನಾಗಿದ್ರೂ ಮನುಷ್ಯ ಅದರಲ್ಲಿ ಲೋಪದೋಷ ಮಾಡ್ತಕ್ಕಂಥದ್ದು ಅವನ ಸಹಜ ಕ್ರಿಯೆ ಅಂತೇಳಿ ನಾನು ಭಾವಿಸ್ತೀನಿ. ಅದನ್ನು ದುರ್ದೈವಶ ಹಣದ ಆಸೆಗಾಗಿ ಅವ್ರು ಮಾಡೋದು ದುರಾದೃಷ್ಟಕರ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ 108 ಇಲಾಖೆಯಲ್ಲಿ ಏನು ನಾವು ಕ್ರಮ ಕೈಗೊಳ್ಳಬೇಕಾಗಿತ್ತು ಆ ಕ್ರಮ ಕೈಗೊಳ್ತಾ ಇದ್ದೀವಿ. ಈಗಾಗಲೇ ಏನು ಹಿಂದಿನ ವ್ಯವಸ್ಥೆಯಲ್ಲಿ ಕೂಡ ಈಗ ಜೀವಿಕೆಯಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನು ಸರಿಪಡಿಸಬೇಕು ಅಂಥೇಳಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯನ್ನು ಪುನರ್ ಪರಿಶೀಲನೆ ಮಾಡಿ ಪುನಃ ಟೆಂಡರ್ ಕರಿಬೇಕು, ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸಬೇಕು ಅಂಥೇಳಿ ಅದರ ಮೇಲೆ ಹಿಡಿತ ಸಾಧಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಈಗಾಗಲೇ ಟೆಂಡರ್ ಮುಕ್ತಾಯಗೊಳಿಸಿ ಪುನರ್ ಟೆಂಡರ್ ಕಾಲ್ ಫಾರ್ ಮಾಡಬೇಕಂತಕ್ಕಂಥ ಹಂತದಲ್ಲಿ ಇನ್ನು 3 ರಿಂದ 6 ತಿಂಗಳವರೆಗೆ ಎಕ್ಸ್ಟೆನ್ಷನ್ ಕೊಟ್ಟು ಪುನಃ ಕರಿಬೇಕಂತಕ್ಕಂಥ ಒಂದು ನಿರ್ಣಯ ಕೂಡ ಆಗಿದೆ. ಇನ್ನು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಆದಿದ್ದು ಒಂದು ವಿಚಾರ ಆದರೆ, ಇನ್ನೊಂದು ಪ್ರೈವೇಟ್ನಲ್ಲಿ ಏನು ಕೆಲವು 108 ಆಂಬ್ಯುಲೆನ್ಸ್ ಥರಾನೇ ಪ್ರೈವೇಟ್ ಆಂಬ್ಯುಲೆನ್ಸನ್ನು ಮಾಡಿಕೊಂಡು ಜನರ ಶೋಷಣೆ ಮಾಡ್ತಕ್ಕಂಥದ್ದು ಈ ನ್ಯೂಸ್ 18ನಲ್ಲಿ ಪ್ರಸಾರ ಆಗಿದ್ದು ನನ್ನ ಗಮನಕ್ಕೆ ಬಂದಿದೆ. ಅದರಲ್ಲಿ ವಿಶೇಷವಾಗಿ ತುಮಕೂರು ಆಸ್ಪತ್ರೆ ಮುಂದೆ ನಿಂತು ಕೆಲವು ಪ್ರೈವೇಟ್ ವೆಹಿಕಲ್ದವ್ರು ಮಾಡ್ತಾ ಇರೋದು ಕೂಡ ತಾವು ಪ್ರಸಾರ ಮಾಡಿದ್ದೀರಿ. ಇದಕ್ಕೆ ನಾನು ನ್ಯೂಸ್ 18 ತಂಡಕ್ಕೆ ನಾನು ಕೃತಜ್ಞತೆ ಕೂಡ ಸಲ್ಲಿಸ್ತೀನಿ. ಯಾಕೆಂದರೆ ಯಾವುದೇ ಲೋಪದೋಷ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥದ್ದು ತ್ವರಿತವಾಗಿ ಕಂಡುಹಿಡಿತಕ್ಕಂಥ ಕೆಲಸ ನಿಮ್ಮಿಂದ ಕೇವಲ ಆಂಬ್ಯುಲೆನ್ಸ್ ವಿಚಾರದಲ್ಲಿ ಅಷ್ಟೇ ಅಲ್ಲ, ಫುಡ್ ಅಡಲ್ಟ್ರೇಷನ್ನಲ್ಲಿ ವಿಚಾರದಲ್ಲಿ ಕೂಡ ತಮ್ಮದು ಒಂದು ಸ್ಟಿಂಗ್ ಆಪರೇಷನ್ ನೋಡಿ ಅದರ ಮೇಲೆ ಕೂಡ ಕ್ರಮ ಕೈಗೊಳ್ತಕ್ಕಂಥ ವಿಚಾರ ನಾವು ಇಟ್ಟಿದ್ದೀವಿ. ಇದರಲ್ಲಿ ಕೂಡ ಏನು ನ್ಯೂನ್ಯತೆ ಕಂಡಿದ್ದಾವೆ ಪ್ರೈವೇಟ್ ಹಾಸ್ಪಿಟಲ್, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಅವು ನಿಮಗೆ ಗೊತ್ತಿದ್ದಾವೆ, ಅವು ನಮ್ಮ ನಿಯಂತ್ರಣದಲ್ಲಿ ಇರದೇ ಇದ್ರೂ ಕೂಡ ಕಾನೂನಿನ ದೃಷ್ಟಿಯಿಂದ ಅವ್ರು ಮಾಡ್ತಕ್ಕಂಥದ್ದು ಅಪವಾದ. ಅದನ್ನು ತೀಕ್ಷ್ಣವಾಗಿ ಕ್ರಮ ಕೈಗೊಳ್ಬೇಕಂತೇಳಿ ಈಗಾಗಲೇ ನಾನು ಕಾರ್ಯದರ್ಶಿಗಳಿಗೆ ಮತ್ತು ಕಮಿಷನರ್ಗೆ ಸಂದೇಶವನ್ನು ಕೊಟ್ಟಿದ್ದೀನಿ. ಜೊತೆಗೆ ನಾನು ಕೂಡ ಅದರ ಪರಿಶೀಲನೆ ಮಾಡಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಈ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ನ್ಯೂಸ್ 18 ತಂಡಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸಚಿವ ಶಿವಾನಂದ ಪಾಟೀಲ್ ಅವರ ಪ್ರಕಾರ ನ್ಯೂಸ್ 18 ಕನ್ನಡ ಸ್ಟಿಂಗ್ ಆಪರೇಷನ್ ಏನು ಮಾಡ್ತು ಸರ್ಜಿಕಲ್ ಸ್ಟ್ರೈಕ್ನಲ್ಲಿ, ಈ ಒಂದು ನಿಟ್ಟಿನಲ್ಲಿ ಯಾರ್ಯಾರು ಈ ಲೋಪಗಳು ಕಂಡು ಬಂದಿದ್ದಾರೆ, ಯಾವ ಆಸ್ಪತ್ರೆಯವರು ಆಮೇಲೆ ಯಾವ ಸಿಬ್ಬಂದಿ ಇದ್ರೆ ಭಾಗಿಯಾಗಿದ್ದನ್ನು ಕಂಡು ಬಂದಿದ್ದಾರೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ಶೆಟ್ಟಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ಸಿವಿಲ್ ಪೊಲೀಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯ ವೇಳೆ ಎಸಿಬಿ ಶಿವಕುಮಾರ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಪ್ರಶ್ನೆ ಪತ್ರಿಕೆ ಹೇಗೆ ಸೋರಿಕೆ ಆಯಿತು ಅಂತ ಹೇಳಿ ಸಿಸಿಬಿಗೆ ಈಗ ಮಾಹಿತಿ ಸಿಕ್ಕಿದೆ. ಸಿವಿಲ್ ಪೊಲೀಸ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಕಿಂಗ್ ಪಿನ್ ಶಿವಕುಮಾರ್ಗೆ ಮತ್ತೊಬ್ಬ ಶಿವಕುಮಾರ್ ಸಾಥ್ ನೀಡಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ವಿಚಾರಣೆಯ ವೇಳೆ ಎಸಿಬಿ ಶಿವಕುಮಾರ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದು ಕಿಂಗ್ ಪಿನ್ ಶಿವಕುಮಾರ್ಗೆ ಮತ್ತೊಬ್ಬ ಶಿವಕುಮಾರ್ ಸಾಥ್ ಕೊಟ್ಟಿರೋದು ಗೊತ್ತಾಗಿದೆ. ಎಸಿಬಿಯಲ್ಲಿದ್ದ ಶಿವಕುಮಾರ್ಗೆ ಬಿಎಂಟಿಎಫ್ ಶಿವಕುಮಾರ್ ಸಾಥ್ ಕೊಟ್ಟಿದ್ದಾರೆ. ಇಬ್ಬರೂ ಶಿವಕುಮಾರ್ಗಳಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಬಿಎಂಟಿಎಫ್ ಎಸ್ಐ ಆಗಿದ್ದ ಶಿವಕುಮಾರ್ನನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ. ಶಿವಕುಮಾರ್ ವಿಚಾರಣೆಗೆ ಸಿಸಿಬಿ ಪೊಲೀಸರು ಎಲ್ಲ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬೆನ್ನು ಬಿದ್ದಿದ್ದಾರೆ. ಇದೀಗ ಸಿಸಿಬಿ ಪೊಲೀಸರು ಬಿಎಂಟಿಎಫ್ ಎಸ್ಐ ಆಗಿದ್ದ ಶಿವಕುಮಾರ್ನನ್ನ ಅಮಾನತು ಮಾಡಲಾಗಿದ್ದು ಸಿಸಿಬಿ ಪೊಲೀಸರು ಆತನ ವಿಚಾರಣೆಗೂ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಇಬ್ಬರೂ ಶಿವಕುಮಾರ್ಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಕೈವಾಡವನ್ನ ಮಾಡಿದ್ರು. ಇಬ್ಬರ ಕೈವಾಡವು ಇತ್ತು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ವಿಚಾರಣೆಯ ವೇಳೆ ಎಸಿಬಿ ಶಿವಕುಮಾರ್ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಎಸಿಬಿಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಸಿವಿಲ್ ಪೊಲೀಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಶಿವಕುಮಾರ್ ಕೈವಾಡ ಹೊರ ಬಿದ್ದಿದೆ. ಈಗ ಯಾವ ರೀತಿಯಾಗಿ ವಿಚಾರಣೆ ಸಾಗ್ತಾ ಇದೆ? ಖಂಡಿತ ಶಮೀರಾ, ಪೊಲೀಸರು ಕಾರ್ಯಾಚರಣೆ ನಡೆಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿರ್ತಕ್ಕಂಥ ಶಿವಕುಮಾರ್ನ ಬಂಧಿಸಿದ್ರು.
ಇರ್ತಕ್ಕಂಥದ್ದು. ವಿಚಾರಣೆ ವೇಳೆ ಆತ ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದಾನೆ. ಶಿವಕುಮಾರ್ ಕಿಂಗ್ಪಿನ್ ಮತ್ತೊಬ್ಬ ಶಿವಕುಮಾರ್ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಏನು ಕಿಂಗ್ಪಿನ್ ಶಿವಕುಮಾರ್ ಏನಿದ್ದಾನೆ ಆತನ ಸಂಬಂಧಿ ಆಗಿರ್ತಕ್ಕಂಥ GMTF ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಕೂಡ ಈ ಸಂಖ್ಯೆಯಲ್ಲಿ ಏನು ಈ ಹಗರಣದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿ ಪ್ರಶ್ನೆ ಪತ್ರಿಕೆಯನ್ನ ಎತ್ಕೊಡ್ತಾ ಇದ್ದಿದ್ದು ಈ ಶಿವಕುಮಾರ್ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಟ್ರೆಜರಿಯಲ್ಲಿ ಏನು ಪ್ರಶ್ನೆ ಪತ್ರಿಕೆ ಇತ್ತು ಅದನ್ನ ಕಿಂಗ್ಪಿನ್ ಶಿವಕುಮಾರ್ಗೆ ಈತ ಸಪ್ಲೈ ಮಾಡ್ತಿದ್ರ ಅನ್ನೋದು ಮೇಲ್ನೋಟಕ್ಕೆ ಈಗ ಸಾಬೀತಾಗಿರ್ತಕ್ಕಂಥದ್ದು. ಶಿವಕುಮಾರ್ ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥ ಪೊಲೀಸರು ಸಿಸಿಬಿ ಪೊಲೀಸರು ಇನ್ನೂ ತನಿಖೆಯನ್ನ ಮುಂದುವರೆಸಿರ್ತಕ್ಕಂಥದ್ದು. ಸದ್ಯ ಏನು ಇನ್ನೊಬ್ಬ ಕಿಂಗ್ಪಿನ್ ಆಗಿರ್ತಕ್ಕಂಥ ಶಿವಕುಮಾರ್ BMTF ನಲ್ಲಿ ವರ್ಕ್ ಮಾಡ್ತಾ ಇದ್ದ. ಆತ ಲಂಚ ಸ್ವೀಕಾರ ಸಂದರ್ಭದಲ್ಲಿ ACP ಅವರು ದಾಳಿ ನಡೆಸಿ ಆತನನ್ನ ಬಂಧಿಸಿದ್ದು. ಆತನನ್ನ ಇಲಾಖೆ ವಿಚಾರಣೆ ಹಿನ್ನೆಲೆಯಲ್ಲಿ ಆತನನ್ನ ಅಮಾನತು ಮಾಡಿರ್ತಕ್ಕಂಥದ್ದು. ಸದ್ಯ ಆತನನ್ನು ಸಹ ಕೆಲವೇ ದಿನಗಳಲ್ಲಿ ಕರೆಸಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಸಮೀರಾ, ಈಗ BMTF SI ಆಗಿದ್ದ ಶಿವಕುಮಾರ್ನನ್ನು ಕೂಡ ಅಮಾನತು ಮಾಡಲಾಗಿದೆ. ಪೊಲೀಸರು ಆತನ ವಿಚಾರಣೆಗೂ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಬೇರೆ ಯಾರಾದ್ರೂ ಇದರಲ್ಲಿ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಶಂಕೆ ಏನಾದ್ರೂ ವ್ಯಕ್ತವಾಗಿದೆಯಾ ಕಿರಣ್? ಖಂಡಿತ ಸಮೀರಾ, ಏನಂದ್ರೆ ಸಿಸಿಬಿ ಪೊಲೀಸರು ಕಿಂಗ್ಪಿನ್ ಆಗಿರ್ತಕ್ಕಂಥ ಏನು ಶಿವಕುಮಾರ್ನ ತೀವ್ರ ವಿಚಾರಣೆ ನಡೆಸಿದ್ರು, ತೀವ್ರ ಡ್ರಿಲ್ ನಡೆಸಿದ್ರು ಸಹ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಮತ್ತೊಂದೆಡೆ ನಾನು ಯೋಗ ಹೇಳ್ಕೊಳಕ್ ಹೋಗಿದ್ದೆ ಅನ್ನೋ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಇದ್ರ ಹಿಂದೆ ದೊಡ್ಡವರ ಕೈವಾಡ ಇದೆ. ಸಾಕಷ್ಟು ಹಿರಿಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದಕ್ಕೆ ಮುಖ್ಯವಾಗಿ ಎಲ್ಲೆಲ್ಲಿ ಟ್ರೆಜರಿಯಲ್ಲಿ ಪ್ರಿಂಟ್ ಆಗೋ ಕಡೆ ಆಗಿರ್ಬೋದು, ಮತ್ತೆ ಟ್ರೆಜರಿಯಲ್ಲಿ ಹಿರಿಯ ಅಧಿಕಾರಿಗಳೇ ಇದು ದುಡ್ಡಿಗೋ ಆಸೆಗೋಸ್ಕರ ಇದನ್ನ ಲೀಕ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹಿಂದೆ ಯಾರ ಕೈವಾಡ ಇದೆ, ಕಿಂಗ್ಪಿನ್ ಶಿವಕುಮಾರ್ಗೆ ಯಾರು ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ದೊಡ್ಡವರ ಕೈವಾಡ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಮೀರಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಶವ ಸಂಸ್ಕಾರಕ್ಕೆ ತೆರಳ್ತಾ ಇದ್ದಾಗ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಪರಿಣಾಮವಾಗಿ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. 20ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದಾವೆ. ಸಿಂಧನೂರು ತಾಲೂಕಿನ ಕನ್ನಾರಿ ಕ್ರಾಸ್ ಬಳಿ ಘಟನೆ ನಡೆದಿರೋದು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಘಟನೆ ನಡೆದಿದೆ. 65 ವರ್ಷ ವಯಸ್ಸಿನ ಲಕ್ಕಮ್ಮ, ಅದೇ ರೀತಿಯಾಗಿ 55 ವರ್ಷ ವಯಸ್ಸಿನ ಬಸವರಾಜ ಸುಕಾಲಪೇಟೆ ಸಾವನ್ನಪ್ಪಿದ್ದಾರೆ. ವಿರುಪಾಪುರದಿಂದ ದಡೇಸೂಗೂರಿಗೆ ತೆರಳ್ತಾ ಇದ್ರು. ಈ ಸಮಯದಲ್ಲಿ ಘಟನೆಯಾಗಿದೆ. ಅಂತ್ಯ ಸಂಸ್ಕಾರಕ್ಕೆ ಟ್ರ್ಯಾಕ್ಟರ್ನಲ್ಲಿ 30 ಮಂದಿ ಹೋಗ್ತಾ ಇದ್ರು. ಗಾಯಾಳುಗಳು ಸಿಂಧನೂರು ಸರ್ಕಾರಿ ಆಸ್ಪತ್ರೆಗೆ ಈಗಾಗಲೇ ದಾಖಲಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿದ್ಯುತ್ ತಂತಿ ತಗುಲಿ ಟಿಪ್ಪರ್ ಲಾರಿ ಹೊತ್ತಿ ಉಳಿದಿದೆ. ಚಿಕ್ಕಮಗಳೂರಿನ ವಾಜಪೇಯಿ ಬಡಾವಣೆಯಲ್ಲಿ ಘಟನೆ ನಡೆದಿರೋದು. ಎಂಸ್ಯಾಂಡ್ ಲಿಫ್ಟ್ ಮಾಡಬೇಕಾದ್ರೆ ವಿದ್ಯುತ್ ತಂತಿ ತಗುಲಿದೆ. ಟಿಪ್ಪರ್ ಲಾರಿ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ರಿಜಿಸ್ಟರ್ ಆಗಿದೆ. ಸಿಟ್ಟಿಗೆದ್ದ ಗೂಳಿಯೊಂದು ಜನರ ಮೇಲೆ ದಾಳಿ ಮಾಡಿದೆ. ಈ ಘಟನೆ ಬಳ್ಳಾರಿಯ ಕೊಟ್ಟೂರಿನಲ್ಲಿ ನಡೆದಿದೆ. ಕೊಟ್ಟೂರೇಶ್ವರ ಸ್ವಾಮಿಗೆ ಭಕ್ತರು ಬಿಟ್ಟ ಹರಿಕೆಯ ಗೂಳಿ ಜನರ ಮೇಲೆಯೇ ದಾಳಿಯನ್ನ ಮಾಡಿದೆ. ಬೆಳಗ್ಗೆಯಿಂದ ಕಂಡವರನ್ನ ತಿವಿತಾ ಇದೆ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ ಮಹಿಳೆಯನ್ನ ಕೊಂಬಿನಿಂದ ಮೇಲಕ್ಕೆ ತೂರಿ ಹಾಕಿದೆ. ಅದೃಷ್ಟವಶಾತ್ ಮಹಿಳೆಗೆ ಏನೂ ಆಗಿಲ್ಲ. ಸ್ಥಳಕ್ಕೆ ಆಗಮಿಸಿದ ಪಶುವೈದ್ಯಾಧಿಕಾರಿ ಗೂಳಿಗೆ ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಶಾಂತಗೊಳಿಸಿದ್ದಾರೆ. ಏನು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಈಗ ಕಂಡಲ್ಲಿ ಗುಂಡು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.